ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಹೆಣ್ಮಕ್ಳಿಗೆ ಲೇಬರ್ ಪೇಯ್ನ್ ಆ್ಯಂಡ್ ನೆಕ್ಸ್ಟು ಡೆಲಿವರಿ ಹತ್ತಿರ ಬರ್ತಿದ್ದಂಗೆ ಒಂಥರ ಕೈಕಾಲು ನಡ್ಕ, ಬರ್ತ್ ಪೇಯ್ನು, ನೆಕ್ಸ್ಟು ಹಾಸ್ಪಿಟ್ಲಲ್ಲಿ ನಡೆಯುವಂತಹ ಕೆಲವೊಂದು ವಿಷಯಗಳು. ಅಂದರೆ ಹಾಸ್ಪಿಟ್ಲಲ್ಲಿ ಏನು ನಡೆಯುತ್ತೆ, ಏನೇನೆಲ್ಲ ಎಕ್ಸಾಮಿನ್ ಮಾಡ್ತಾರೆ, ಸೊ ನಮಗೆ ಯಾವ ರೀತಿ ಮಗು ಡೌನ್ ತಿರುಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತಾರೆ, ಕೆಲವೊಂದೆಲ್ಲ ಗೊತ್ತಿರುತ್ತೆ ಅಲ್ವಾ. ಸೊ ವಜೈನಲ್ ಚೆಕ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಕೈ ಇಟ್ಟೇ ಚೆಕ್ ಮಾಡೋದು, ಇಂಥವೆಲ್ಲ ನೆನೆಸ್ಕೊಂಡು ಹೆದರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಹೇಗಪ್ಪ ಇದನ್ನೆಲ್ಲ ಫೇಸ್ ಮಾಡೋದು, ಬರ್ತ್ ಪೇಯ್ನ್ ಹೇಗೆ ಫೇಸ್ ಮಾಡೋದು, ವಜೈನಲ್ ಬರ್ತ್ ಆ ಪೇಯ್ನನ್ನು ಯಾವ ರೀತಿ ಫೇಸ್ ಮಾಡೋದು, ಆ್ಯಂಡ್ ನೆಕ್ಸ್ಟು ಸಿ ಸೆಕ್ಷನ್ ಆಗುವಂಥ ಸಮಯದಲ್ಲಿ ಯಾವ ರೀತಿ ನಾವು ಬಂದು ಇದಕ್ಕೆಲ್ಲ ನಾವು ಹೆದ್ರ ಹಾಕ್ಕೊಳ್ಳೋದು, ಈ ಥರ ನೋವುಗಳನ್ನೆಲ್ಲ ಹೇಗೆ ತಿನ್ನೋದು, ಆ್ಯಂಡ್ ನೆಕ್ಸ್ಟು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಸೊ ಈ ರೀತಿ ಎಲ್ಲ ಡಿಪ್ರೆಷನ್ಗಳನ್ನು ತಲೆಗೆ ಹಾಕ್ಕೊಂಡು ಕೊನೆಗೆ ಹೆಲ್ತನ್ನು ಹಾಳು ಮಾಡ್ಕೊಳ್ತೀರಾ. ಮತ್ತು ಮಗುವಿನ ಹೆಲ್ತ್, ಮೇಯ್ನಾಗಿ ಮಗುವಿನ ಹೆಲ್ತು, ಮಗುವಿನ ವೆಯ್ಟ್ ಗೇನು, ಆ ಮಗುವಿನ ಮೂಮೆಂಟ್ಸ್ ಕೂಡ ಬಾಧಿಸುತ್ತೆ ನಿಮ್ಮ ಸ್ಟ್ರೆಸ್ಸಿಂದ. ಸೊ ನಾನು ಹೇಳುವಂಥ ಈ ಎಕ್ಸಾಂಪಲ್ಸು ಖಂಡಿತವಾಗ್ಲೂ ನಿಮಗೆ ಡೆಲಿವರಿ ಡಿಪ್ರೆಷನನ್ನು ಖಂಡಿತವಾಗ್ಲೂ ಕಡಿಮೆ ಮಾಡುತ್ತೆ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಪ್ರೆಗ್ನೆನ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಫಸ್ಟ್ ಟ್ರೈಮಿಸ್ಟ್ರ್, ಸೆಕೆಂಡ್ ಟ್ರೈಮಿಸ್ಟ್ರ್ವರೆಗೂ ಓಕೆ ಅನ್ನೋ ಥರ ಖುಷಿಯಾಗಿ ಸಂತೋಷವಾಗಿ ಇರ್ತೀರಾ. ಯಾವಾಗ ಬೆಲ್ಲಿ ದೊಡ್ಡದಾಗ್ತಾ ಆಗ್ತಾ 7 ಮಂತ್, 8 ಮಂತ್, 9th ಮಂತ್ ಈ ಡಿ ಟಿ ಡೇಟನ್ನು ಬಂದು ಸ್ಕ್ಯಾನಿಂಗಲ್ಲಿ ನೋಡ್ತಾನೆ ಅಯ್ಯೋ ಈ ನೋವು ಹೀಗಿರುತ್ತೆ, ಆ ನೋವು ಹಾಗಿರುತ್ತೆ. ಕೆಲವರೆಲ್ಲ ತುಂಬ ಭಯಪಡಿಸಿರ್ತಾರೆ. ನನಗೆ ನಾರ್ಮಲ್ ಡೆಲಿವರಿ ಆಗುವಾಗ ಬಂದು ಒಂದು ಸ್ವಲ್ಪ ಬಂದು ಕಟ್ ಮಾಡಿದರು, ಸಿ ಸೆಕ್ಷನ್ ಆಗುವಾಗ ಇಂಜೆಕ್ಷನ್ ಹಾಕೋವಾಗ ನೋವಾಗಿತ್ತು, ಅದು ಸಿ ಸೆಕ್ಷನ್ ಆಫ್ಟರ್ ಬಂದು ಬೇಬಿ ಆದಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಬೆನ್ನು ಜಾಸ್ತಿ. ನಾರ್ಮಲ್ ಡೆಲಿವರಿ ಆಗಿಬಿಟ್ರೆ ಹೊಲಿಗೆಗಳು ಬೀಳ್ತವೆ ವಜೈನಲ್ ಪ್ಲೇಸ್ ಹತ್ರ. ಆ್ಯಂಡ್ ನೆಕ್ಸ್ಟು ಕೂತು ಮಗುಗೆ ಹಾಲು ಕೊಡಿಸುವಾಗ ತುಂಬ ಚುಳ್ಳು ಅಂತ ನೋವಾಗುತ್ತೆ. ಮತ್ತು ಕರೆಂಟ್ ಆಪ್ರೇಷನ್ ಆಗಿಬಿಟ್ರೆ ಬೆನ್ನು ಇದ್ದಿದ್ದು ಜಾಸ್ತಿ, ಸೊಂಟ ನೋವು ಜಾಸ್ತಿ. ಈ ರೀತಿ ಅವ್ರಿಗಾದಂತಹ ಎಲ್ಲ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ. ಸೊ ಇದನ್ನೆಲ್ಲ ನೀವೇನು ಮಾಡ್ತೀರಾ ಅಂತಂದರೆ ನಿಮಗೆ ಹೋಲಿಸ್ಕೊಂಡು ನನಗೇನಾಗುತ್ತೋ ಅನ್ನೋ ಥರ ಜಾಸ್ತಿ ಡಿಪ್ರೆಷನ್ ಒಳಗಡೆ ಹೋಗ್ಬಿಡ್ತೀರಾ. ನಾನು ಹೇಳೋದಿಷ್ಟೇ, ಎಲ್ಲರಿಗೂ ಹೆವಿ ನೋವಾಗುತ್ತೆ, ಎಲ್ಲರಿಗೂ ಡೆಲಿವರಿ ಪೇಯ್ನ್ ಜಾಸ್ತಿ ಹೊತ್ತಿರುತ್ತೆ ಅಂತ ಅಲ್ಲ. ತುಂಬ ಜನರಿಗೆ 2 ಅವರ್ 3 ಅವರ್ ಯಾಕೆ 24 ಅವರ್ಸ್ ಲೇಬರ್ ಪೇಯ್ನ್ ಕೂಡ ಇದ್ದು ನಾರ್ಮಲ್ ಡೆಲಿವರಿ ಆಗುವಂಥ ಸಮಯದಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿಬಿಟ್ಟು BP ಲೆವೆಲ್ ಹೈ ಆ್ಯಂಡ್ ಲೋ ಆಗಿ ಸಿ ಸೆಕ್ಷನ್ ಆಗಿದೆ. ಕೆಲವ್ರಿಗೆ ಸಿ ಸೆಕ್ಷನ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು ನಾರ್ಮಲ್ ಡೆಲಿವರಿ ಪೇಯ್ನ್ ಬಂದು ವಿತಿನ್ 1 ಅವರ್, ಹಾಫ್ ಆನ್ ಅವರ್, ಯಾಕೆ 20 ಮಿನಿಟ್ಸ್, 15 ಮಿನಿಟ್ಸ್, 2 ಅವರ್ 3 ಅವರ್ ಒಳಗಡೆ ನಾರ್ಮಲ್ ಡೆಲಿವರಿ ಆಗಿದೆ. ಇದಕ್ಕೇನಂತೀರಾ? ನಾರ್ಮಲ್ ಆಗುತ್ತೆ ಅನ್ನೋ ಜಾಗದಲ್ಲಿ ನಾರ್ಮಲ್ ಸಿ ಸೆಕ್ಷನ್ ಆಗುತ್ತೆ. ಸಿ ಸೆಕ್ಷನ್ ಆಗುತ್ತೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ನಾರ್ಮಲ್ ಆಗುತ್ತೆ. ಇದು ಬಂದು ಪರ್ಸನ್ ಟು ಪರ್ಸನ್ ವೇರಿಯೇಷನ್. ಸೊ ನಾನು ಹೇಳೋದಿಷ್ಟೇ, ಲೈಫ್ ಸ್ಟೈಲನ್ನು ಬಂದು ಚೆನ್ನಾಗಿ ಲೀಡ್ ಮಾಡಿ, ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಬಿಸಿನೀರು ಕುಡೀರಿ, ವಾಕಿಂಗ್ ಮಾಡಿ, ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿ, ಬಟರ್ಫ್ಲೈ ಎಕ್ಸಸೈಸಸ್ ಮಾಡಿ, ದಿನ ಧ್ಯಾನ ಮಾಡಿ ದೇವ್ರ ಹತ್ರ, ವೈಟಮಿನ್ ಡಿಯನ್ನು ಬೆಳಗ್ಗೆನೇ ತೊಗೊಳ್ಳಿ. ಸೂರ್ಯನ ಒಂದು ಸ್ಪರ್ಶ ಅನ್ನೋದು ತುಂಬಾ ಮುಖ್ಯ ಪ್ರೆಗ್ನೆನ್ಸಿಯಲ್ಲಿ. ಇದೆಲ್ಲನೂ ಏನಾಗುತ್ತೆ ಗೊತ್ತಾ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸನ್ನು ಕೊಡುತ್ತೆ. ಯಾವುದೇ ಕಾರಣಕ್ಕೂ ನೆಗೆಟಿವ್ ವಿಷಯಗಳಿಗೆ ತಲೆ ಕೊಡಬೇಡಿ ಜಾಸ್ತಿ. ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಗಳ ಚೇಂಜಸ್ಸಿಂದ ತುಂಬಾ ನೆಗೆಟಿವ್ ಅನ್ನೋದು, ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್, ನಾವು ತುಂಬ ಸ್ಟ್ರೆಸ್ ಆಗಿ ಆಳುವಾಗ ಅದು ಬಂದು ಉತ್ಪತ್ತಿ ಆಗುತ್ತೆ, ನಮಗೆ ಕಾನ್ಫಿಡೆನ್ಸ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಾನು ಹೇಳುವಂಥ ಈ ಉದಾಹರಣೆ ನಿಮ್ಮ ನೆನಪಲ್ಲಿರಲಿ. ನಾನು ವಾಣಿವಿಲಾಸಲ್ಲಿ ಅಡ್ಮಿಟ್ ಆಗಿರುವಾಗ, ಫಸ್ಟ್ ಡೆಲಿವರಿಗೆ ಅಡ್ಮಿಟ್ ಆಗಿರುವಾಗ ನನಗೆ ಸಿ ಸೆಕ್ಷನ್ ಅಂತಲೇ ಫಿಕ್ಸ್ ಆಯಿತು. ಯಾಕಂದರೆ ಬ್ರೀಚ್ ಪ್ರೆಸೆಂಟೇಷನ್ ಅಂದರೆ ನಿಮಗೆ ಗೊತ್ತೇ ಇದೆ, ಕಾಲು ಕೆಳಗಡೆ ಇರುತ್ತೆ ಮಗುದು, ತಲೆ ಮೇಲೆ ಭಾಗದಲ್ಲಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಹೇಗೂ ನಾರ್ಮಲ್ ಡೆಲಿವರಿಗೆ ಚಾನ್ಸಸ್ ಇಲ್ಲವೇ ಇಲ್ಲ. ಹಾಗೆ ನಾರ್ಮಲ್ ಆಗಬೇಕು ಅಂದರೂ ಕೂಡ ತುಂಬ ಅಪಾಯಗಳನ್ನು ದಾಟಿ ಆಗಬೇಕಾಗುತ್ತೆ. ಸೊ ಇಬ್ಬರಲ್ಲಿ ಒಬ್ಬರಿಗೆ ಒಂದು ವಿಧದಲ್ಲಿ ತೊಂದರೆನೇ. ಹಾಗಾಗಿ ನನಗೆ ಸಿ ಸೆಕ್ಷನ್ ಬಂದು ಫಿಕ್ಸ್ ಆಯಿತು. ಯಾಕಂದರೆ ತುಂಬ ಜನ ಇಷ್ಟೆಲ್ಲ ಟಿಪ್ಸ್ ಹೇಳ್ತೀರಾ, ನಿಮಗೆ ಯಾಕೆ ನಾರ್ಮಲ್ ಆಗಿಲ್ಲ ಅನ್ನೋ ಥರ ಕ್ವೆಶ್ಚನ್ ಮಾಡಿದ್ದೀರಾ. ಅದಕ್ಕೆ ಈ ಆನ್ಸರು ಈ ವಿಡಿಯೋದಲ್ಲೇ ಹೇಳ್ತಿದ್ದೀನಿ. ಸೊ ನಾನು ನೋಡಿದಂತಹ ಎಕ್ಸ್ಪೀರಿಯನ್ಸಲ್ಲಿ ಬಂದು ಒಂದು ಹುಡುಗಿ, ಒಂದು ಹೊಟ್ಟೆ ತುಂಬ ಚಿಕ್ಕದಾಗಿತ್ತು, 7 ಮಂತ್ ಥರನೂ ಇರಲಿಲ್ಲ, ಪೇಯ್ನ್ ಬಂದುಬಿಟ್ಟಿದೆ, ಮನೆಗೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಮೇ ಬಿ ಸೀಮಂತ ಎಲ್ಲ ಮಾಡಿದ್ದಾರೆ ಅನಿಸುತ್ತೆ. ಸೊ ಕೈಯಲ್ಲೆಲ್ಲ ಬಳೆಗಳು ಹಾಗೇ ಇತ್ತು, ಸ್ವಲ್ಪ ದಿವಸ ಆಗಿದೆ ಮಾಡಿ, ಸೀಮಂತ ಮಾಡಿ ಕರ್ಕೊಂಡು ಬಂದರು. ವಿತಿನ್ ಒಂದು 2 ಅವರ್ಸ್ಗೆಲ್ಲನೂ ಗಂಡು ಮಗು ಆಯಿತು, ನಾರ್ಮಲ್ ಡೆಲಿವರಿನೇ ಆಯಿತು. ಯಾಕಂದರೆ ನಾನು ನಾರ್ಮಲ್ ಡೆಲಿವರಿ ಅಲ್ಲಿ ಏನು ನಡೆಯುತ್ತೆ ಆ ಒಂದು ಸೆಕ್ಷನಲ್ಲೇ ಇದ್ದೆ.
ಆ್ಯಂಡ್ ನೆಕ್ಸ್ಟು ಇನ್ನೊಂದು ಹುಡುಗಿ ಒನ್ ಡೇ ಆಗಿತ್ತು, ಹಾಗೆಯೇ ಈವ್ನಿಂಗಿಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೀಕ್ ಆಗಿ ವಿತಿನ್ ಒಂದು ಹಾಫ್ ಆನ್ ಅವರ್ ಒಳಗಡೆ ಡೆಲಿವರಿ ಆಯಿತು. ಇನ್ನೊಂದು ಹುಡುಗಿ ಒಂದು ದಿನ ಪೂರ್ತಿ ಓಡಾಡಿದ್ದಾಳೆ ಪಾಪ, 2 ಡೇಸ್ ನೋವು ಅನುಭವಿಸಿ ಸೆಕೆಂಡ್ ಡೇ ಅನಿಸುತ್ತೆ ಆಗ ನಾರ್ಮಲ್ ಆಯಿತು. ಕೆಲವರು ಇನ್ನೊಂದು ದೊಡ್ಡ ಒಂದು ಸಾಕ್ಷಿ ಏನು ಅಂದರೆ, ನನಗೆ ಅಡ್ಮಿಷನ್ ಆಯಿತು. ಫಸ್ಟ್ ಡೇ ನಾನು ಇದನ್ನೆಲ್ಲ ನೋಡಿಕೊಂಡೆ. ಸೆಕೆಂಡ್ ಡೇ ನಾನು 6th ಅಡ್ಮಿಟ್ ಆಗಿದ್ದು, 6th 7th 8th 9th ಮಾರ್ನಿಂಗ್ ಥರ್ಡ್ ಡೇ ಅಂದರೆ 6ನೇ ತಾರೀಕು 7ನೇ ತಾರೀಕು 8ನೇ ತಾರೀಕುವರೆಗೂ ಈ ಎಲ್ಲ ಒಂದು ವಿಷಯಗಳನ್ನು ನೋಡುವಾಗ ನನಗೇನು ಅನ್ನಿಸ್ತು ಅಂತಂದರೆ, ನನಗೆ ಯಾಕೆ ನಾರ್ಮಲ್ ಆಗಲಿಲ್ಲ, ನನಗೆ ಯಾಕೆ ಈ ರೀತಿ ಬ್ರೀಚ್ ಪ್ರೆಸೆಂಟೇಷನ್ ದೇವ್ರು ಕೊಟ್ಬಿಟ್ಟ, ನನಗೂ ನಾರ್ಮಲ್ ಆಗಿದ್ದರೆ ಒಳಗಡೆ ಹೋಗಿ ಹಾಗೆ ಹೊರಗೆ ಬರ್ಬೋದಿತ್ತಲ್ಲ. ಅಂದರೆ ತುಂಬ ಜನ ನಾರ್ಮಲ್ ಆಗಿ ನಡ್ಕೊಂಡು ಬರ್ತಿದ್ರು, ಕೆಲವು ಲೇಡೀಸ್ ಅಂತೂ ನಾರ್ಮಲ್ ಆಗಿದ್ದು ವಿತಿನ್ ಹಾಫ್ ಆನ್ ಅವರ್ಗೆಲ್ಲ ಕೂತು ಹಾಲು ಕೊಡ್ತಿದ್ದಾರೆ. ಇಂಥವೆಲ್ಲ ನೋಡುವಾಗ ನಮ್ಮಮ್ಮ ಏನು ಹೇಳಿದ್ರು ಅಂದರೆ, ನಾರ್ಮಲ್ ಡೆಲಿವರಿಗಿರೋ ಪವರ್ ಇದು, 2 ಅವರ್ 1 ಅವರ್ಗೆಲ್ಲ ಕೂತ್ಕೊಂಡು ಹಾಲು ಕುಡ್ಬೋದು, 1 ಡೇಗೆಲ್ಲನೂ ಚೆನ್ನಾಗಿ ನಡಿಬೋದು, ವಿತಿನ್ 3 ಡೇಸ್ಗೆಲ್ಲ ಮನೆಗೆ ಹೋಗಿ ಆರಾಮಾಗಿರ್ಬೋದಮ್ಮ, ನಾರ್ಮಲ್ ಡೆಲಿವರಿಗೆ ಅಷ್ಟು ಪವರ್ ಇದೆ, ಅಷ್ಟು ಹೆಲ್ತ್ ಇರುತ್ತೆ ಅನ್ನೋ ಥರ ಹೇಳಿದರು. ಸೊ ಇದೆಲ್ಲನೂ ಒಂದು ಗಿಲ್ಟ್ ಫೀಲಿಂಗ್ ನನಗೆ. ಆಮೇಲೆ 9ನೇ ತಾರೀಕು ಬೆಳಗ್ಗೆ ನನಗಿನ್ನೇನು ಡೆಲಿವರಿಗೆ ಹೇಳಿಬಿಟ್ಟಿದ್ರು ಬೇಗ ರೆಡಿ ಆಗಬೇಕು ಅಂತ. 8ನೇ ತಾರೀಕು ಹಿಂದಿನ ದಿನ ಏನಾಯಿತು ಅಂತಂದರೆ, ಬೆಳಗ್ಗೆ ಎದ್ದೆ ನಾನು. 8ನೇ ತಾರೀಕು ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಅಡ್ಮಿಷನ್ ಬಂತು. ಸೊ ಅಡ್ಮಿಷನ್ ಬಂದಿದ್ದ ತಕ್ಷಣ ಏನಾಯಿತು ಅಂತಂದರೆ, ಆ ಮಹಿಳೆ ಅಡ್ಮಿಷನ್ಗೆ ಬಂದಿದ್ದಾಳೆ, ತುಂಬ ನೋವನ್ನು ಮನೇಲೇ ತಿನ್ಕೊಂಡು ಬಂದ್ಬಿಟ್ಟು ಅಡ್ಮಿಷನ್ ಆಗುವಂಥ ಪ್ಲೇಸಲ್ಲಿ ಅವ್ರ ಹಸ್ಬೆಂಡ್ಗೆ ಹೇಳಿದ್ರು, ಅವರು 500 ರೂಪೀಸ್ ಕಟ್ಬಿಟ್ಟು ನೀವು ಫೈಲ್ ತೊಗೊಂಡು ಬನ್ನಿ, ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ ಅಂತ. ಹಾಗೆಯೇ ಸೀರೆ ಹಾಕ್ಕೊಂಡು ಬಂದಿದ್ದರು. ಸೀರೆಯನ್ನು ಮೇಲಕ್ಕೆ ಎತ್ತಿ ಆ ತೊಡೆಗಳಿಂದ ಹಂಗೆ ತೊಡೆ ಅಂದರೆ ಮಗು ಬಂದುಬಿಡ್ತು, ಮೊಣಕಾಲಲ್ಲಿ ಊರಿ ಹಾಗೆ ನಿಧಾನವಾಗಿ ಕೂತ್ಬಿಟ್ರು. ಮಗು ಜೋರಾಗಿ ಕೆಳಗೆ ಬೀಳಲಿಲ್ಲ. ಸೊ ನಾನು ಹೇಳೋದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಹಾಗೆಯೇ ನಿಧಾನವಾಗಿ ಮೊಣಕಾಲನ್ನು ಕೆಳಗಡೆ ಹಾಕ್ತಾ ತೊಡೆಗಳನ್ನು ಲೈಟಾಗಿ ಅಗಲಿಸಿದ್ರು. ಒಂದು ಹೆಣ್ಮಗು ಹಾಗೆಯೇ ನಿಂತ್ಕೊಂಡಿರೋ ಜಾಗದಿಂದನೇ ಅಲ್ಲಿ ನಿಂತು ಹಾಗೆ ಮೊಣಕಾಲುಗಳನ್ನು ಕೆಳಗಡೆ ಕೂರ್ತಿದ್ದಾಗೆ ಮಗು ಡೌನ್ಗೆ ಹಾಗೆ ಜಾರ್ಕೊಂಡು ಮಗು ಹೊರಗೆ ಬಂತು. ನೋಡಿ, ಇಲ್ಲಿ ಯಾವುದೇ ರೀತಿ ಪುಷಿಂಗ್ ಇಲ್ಲ, ಯಾವುದೇ ರೀತಿ ಕಾಲುಗಳನ್ನು ಅಗಲಿಸ್ಕೊಂಡು ಬಂದು ಮಲಗಿರಲಿಲ್ಲ ಡಾಕ್ಟ್ರ್ ಮುಂದೆ. ಯಾವುದೇ ರೀತಿ ಮಗು ಹೊರಗಡೆ ಬರೋವಾಗ ಹೊಲಿಗೆಗಳು ಬೀಳೋ ಥರ ಒಂದು ವಜೈನಲ್ ಪ್ಲೇಸನ್ನು ಬ್ರೇಕ್ ಮಾಡಿರಲಿಲ್ಲ. ಆ ಒಂದು ನಿಂತಿರೋ ಜಾಗದಲ್ಲೇ ಹೊಟ್ಟೆಯಿಂದ ಮಗು ತಲೆ ಪೆಲ್ವಿಕ್ ಏರಿಯಾದಿಂದ ಹೊರಗೆ ಬಂದು ಗೊತ್ತಾಗ್ಬಿಡ್ತು ಪಾಪ ಆ ಮಹಿಳೆಗೆ ಮಗು ಹೊರಗಡೆ ಬರ್ತಾ ಇದೆ ಅಂತ. ಸೊ ಸಡನ್ನಾಗಿ ನಿಧಾನವಾಗಿ ಮೊಣಕಾಲುಗಳನ್ನು ಅರ್ಧ ಮಗು ಹೊರಗೆ ಬರ್ತಿದ್ದ ಹಾಗೇ ಕೆಳಗಡೆ ಕೂತ್ಕೊಂಡ್ಬಿಟ್ರು. ಆಕೆಗೆ ಗೊತ್ತಾಗಿದೆ ಬೇಬಿ ಹೊರಗೆ ಬಂತು ಅಂತ. ಸೊ ಕೂತಿದ ತಕ್ಷಣ ಮಗು ಹೊರಗೆ ಬಂತು. ಫುಲ್ಲಾಗಿ ಅದು ಪ್ಲಾಸೆಂಟಾಯಿಂದ ಕರುಳಿರುತ್ತಲ್ಲ, ಅದೆಲ್ಲ ಸ್ವಲ್ಪ ಜಾಸ್ತಿ ಉದ್ದಕ್ಕೆ ಮಗುಗೆ ಬಂದುಬಿಟ್ಟಿತ್ತು. ಸೊ ಹಾಗೇ ಬೇಬಿನ ಎತ್ಕೊಂಡು ಆಕೆಯನ್ನು ವೀಲ್ ಚೇರಲ್ಲಿ ಹಾಗೇ ನಿಧಾನವಾಗಿ ಹಾಗೇ ಕರ್ಕೊಂಡು ಹೋಗ್ಬಿಟ್ರು ಒಳಗಡೆ. ಅಲ್ಲೇ ಅದೇ ಜಾಗದಲ್ಲೇ ಕರ್ಕೊಂಡು ಹೋಗಿ ಮಲಗಿಸಿ ಕರಳನ್ನು ಅಂದರೆ ಮಗುದು ಅಮ್ನಿಯೋಟಿಕ್ ಅಂದರೆ ಫ್ಲೂಯಿಡೆಲ್ಲನೂ ಒಂದು ಸ್ವಲ್ಪ ಲೀಕ್ ಆಗಿತ್ತು ಲೈಟಾಗಿ, ಜಾಸ್ತಿ ನೀರು ಕೂಡ ಬಿದ್ದಿರಲಿಲ್ಲ. ಕರ್ಕೊಂಡು ಹೋಗಿ ಹಾಗೆಯೇ ಅದೆಲ್ಲ ಹೊರಗೆ ಬರೋವರೆಗೂ ಪ್ಲಾಸೆಂಟ ಅಮ್ನಿಯೋಟಿಕ್ ಫ್ಲೂಯಿಡ್ ಎಲ್ಲನೂ ಹೊರಗೆ ಬರೋವರೆಗೂ ಅಲ್ಲೇ ಇಟ್ಕೊಂಡು ಬೇಬಿನ ಇಟ್ಟಿದ್ರು. ವಿತಿನ್ 5 ಮಿನಿಟು ಇಲ್ಲ, ಇದು ನಾನು ಹೇಳ್ತಿರೋದು ನಿಮಗೆ. ಈ ಒಂದು ವಿಜುವಲ್ ನೀವು ಮಾಡ್ಕೊಳ್ಳಿ ಕಣ್ಮುಂದೆ. ಆಕೆ ಎಷ್ಟು ನೋವನ್ನು ಮನೆಯಲ್ಲೇ ತಿನ್ಕೊಂಡು ಒಂದು ಕೂಗಾಡಲಿಲ್ಲ, ಒಂದು ಕಿರ್ಚಲಿಲ್ಲ, ಒಂದು ವಾಯ್ಸ್ ಬರಲಿಲ್ಲ, ಬೇಬಿ ಹೊರಗೆ ಬಂತು. ನೋಡಿ, ಇದೇನೇ ಇರೋದು ವಿಮೆನ್ಸ್ಗಿರುವಂಥ ಪವರ್. ಸೊ ನೀವು ಇದನ್ನೇ ಒಂದು ಉದಾಹರಣೆಗೆ ತಗೊಳ್ಳಿ. ಯಾಕಂದರೆ ಲೇಬರ್ ವಾರ್ಡಲ್ಲಿ ಹೋದರೆ 2 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು, 1/4 ಗಂಟೆ ಆಗ್ಬೋದು. ಅದೆಲ್ಲ ನಿಮ್ಮ ಹೆಲ್ತ್ ಮೇಲೇನು, ಬೇಬಿಯ ಒಂದು ಹೆಡ್ ಫಿಕ್ಸ್ ಮೇಲೇನು, ನೀವು ಪುಷಿಂಗ್ ಮಾಡುವ ಒಂದು ವಿಷಯದ ಮೇಲೇನು, ನಿಮ್ಮ ಸ್ಟ್ರೆಸ್ ಮೇಲೇನು, ಎಲ್ಲದ್ರ ಮೇಲೇನು ನಿಗದಿಯಾಗುತ್ತೆ. ಸೊ ನಾನು ಹೇಳೋದಿಷ್ಟೇ, ಧೈರ್ಯವಾಗಿರಿ. ನೀವೆಷ್ಟು ಧೈರ್ಯವಾಗಿರ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ನೀವೆಷ್ಟು ಧೈರ್ಯವಾಗಿರ್ತೀರೋ ಸಿ ಸೆಕ್ಷನನ್ನು ಕೂಡ ಈಸಿಯಾಗಿ ಫೇಸ್ ಮಾಡ್ತೀರಾ. ನಾನು ಹೇಳೋದಿಷ್ಟೇ, ನಾರ್ಮಲ್ ಆಗುತ್ತೆ ಅಂತನೋ ಸಿ ಸೆಕ್ಷನ್ ಆಗುತ್ತೆ ಅಂತನೋ ಭಯ ಬೇಡ. ಸಿ ಸೆಕ್ಷನ್ ಆದರೆ ಗಿಲ್ಟ್ ಫೀಲು, ನನಗೆ ನಾರ್ಮಲ್ ಆಗಲಿಲ್ವಲ್ಲ ಅಂತ. ತುಂಬ ಜನರಿಗೆ ಏನು ಗೊತ್ತಾ, ನಾರ್ಮಲ್ ಆದರೆ ಒಂಥರ ಪ್ರೌಡಾಗಿ ಫೀಲ್ ಮಾಡ್ತಾರೆ, ಸಿ ಸೆಕ್ಷನ್ ಆದರೆ ಲೋ ಆಗಿ ಫೀಲ್ ಮಾಡ್ತಾರೆ. ನಾನು ಇದನ್ನು ಫೀಲ್ ಮಾಡಿದ್ದೀನಿ. ಆದರೆ ಎರಡೂ ಏನು ಕಮ್ಮಿ ಏನಿಲ್ಲ, ಒಂದಕ್ಕೊಂದು. ಸಿ ಸೆಕ್ಷನ್ ಕೂಡ ನಾರ್ಮಲ್ ಡೆಲಿವರಿ ಅಷ್ಟೇ ಪೇಯ್ನ್ ಇರುತ್ತೆ, ಸಿ ಸೆಕ್ಷನ್ ಆಫ್ಟರ್ ಪೇಯ್ನ್ ಇರುತ್ತೆ. ಇದು ನಾರ್ಮಲ್ ಡೆಲಿವರಿಯಲ್ಲಿ ಆ ಸಮಯದಲ್ಲಿ ಪೇಯ್ನ್ ಇರುತ್ತೆ ಅಷ್ಟೇ. ಬಟ್ ಲೈಫ್ ಲಾಂಗ್ ಸ್ಟ್ರಗಲ್ ಬಂದು ಸಿ ಸೆಕ್ಷನಲ್ಲಿ ಬೆನ್ನೋವು ಅಂಥವೆಲ್ಲ ಬರ್ತಾ ಇರುತ್ತೆ. ಹೊಟ್ಟೆಯ ಒಂದು ಭಾಗ ಶೇಪ್ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನಾರ್ಮಲ್ ಡೆಲಿವರಿಯಲ್ಲಿ ಅದೇ ನಾನು ಹೇಳಿದಾಗ ನ್ಯಾಚುರಲ್ ಬರ್ತು ಒಂದು ವಿಧದಲ್ಲಿ ಹೆಲ್ತೇನೆ. ಆದರೆ
ನೀವು ಕಂಪೇರ್ ಮಾಡ್ಕೊಳ್ದೆ ಧೈರ್ಯಗೆಡದೆ ಇದ್ದರೆ ಎಲ್ಲನೂ ಈಸಿನೇ. ಯಾಕಂದರೆ ಹೆಣ್ಮಕ್ಳ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ. ನಾನು ಹೇಳಿರುವ ಈ ಉದಾಹರಣೆಯನ್ನು ನೆನೆಸಿ ನೋಡಿ. ಆಗಿನ ಕಾಲದಲ್ಲೆಲ್ಲ ನಮ್ಮ ಅಮ್ಮಂದರು, ನಮ್ಮ ಅಜ್ಜಿಯಂದರು ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಹಾಸ್ಪಿಲಿಟಿ ಇರೋದಿಲ್ಲ, ಒಂದು ಹಾಸ್ಪಿಟಲ್ ಫೆಸಿಲಿಟೀಸ್ ಇರೋದಿಲ್ಲ, ಸರಿಯಾದಂಥ ಒಂದು ಫೈನಾನ್ಷಿಯಲಿ ಫಿಟ್ ಇರೋದಿಲ್ಲ, ಸರಿಯಾದಂಥ ಊಟ ಕೂಡ ಏನಂದರೆ ನಾವು ಈಗ ಬೇಕಾಗಿದ್ದನ್ನೆಲ್ಲ ಹಣ್ಣುಗಳಾಗ್ಬೋದು, ಡ್ರೈ ಫ್ರೂಟ್ಸ್ ಆಗ್ಬೋದು, ಕೈಗೆ ಸಿಗಲಿಲ್ಲ, ಅಂಗಡಿಯಲ್ಲಿ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ. ನಮಗೆಲ್ಲ ರೀತಿಯ ಗಾಡಿಯ ಫೆಸಿಲಿಟೀಸ್ ಇದೆ, ಅಂದರೆ ವೆಹಿಕಲ್ಸು ನಾವು ಬುಕ್ ಮಾಡಿದ ತಕ್ಷಣ ಆಟೋ ಬರುತ್ತೆ, ಬುಕ್ ಮಾಡಿದ ತಕ್ಷಣ ಕಾರ್ ಮನೆ ಮುಂದೆ ನಿಲ್ಲುತ್ತೆ. ಆದರೆ ಆ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ಹೆಲ್ತನ್ನು ನೋಡ್ಕೊಂಡಿರ್ತಾರೆ, ಎಷ್ಟೆಲ್ಲ ಕಷ್ಟಪಟ್ಟು ಮನೆಯಲ್ಲೇ ಬರ್ತಾಗಿರುತ್ತೆ, ಬೇಬಿ ಬರ್ತಾಗಿರುತ್ತೆ. ಸರಿಯಾದ ಒಂದು ನಾಲೆಡ್ಜ್ ಇಲ್ಲ ಅಂದ್ರೂ ತಮ್ಮ ಹೆಲ್ತನ್ನು ಕಾಪಾಡ್ಕೊಂಡಿರ್ತಾರೆ, ಇರೋದನ್ನೇ ತಿನ್ಕೊಂಡು. ನಮ್ಗೆ ಆ ರೀತಿ ಇಲ್ಲ. ನಮ್ಗೆ ಇವಾಗ ಎಲ್ಲ ಫೆಸಿಲಿಟೀಸು ಇದೆ. ಕಣ್ಣೆಟ್ಸುವಂಥ ದೂರದಲ್ಲೇ ಹಾಸ್ಪಿಟಲ್ಸ್ ಇದ್ದಾವೆ. ಅವಾಗಾದರೆ ಹಾಸ್ಪಿಟಲ್ಸ್ ಎಲ್ಲನೂ ತಾಲೂಕಿಗೆ ಒಂದೋ ಎರಡೋ ಇರ್ತಿತ್ತು. ಸೊ ನಾನು ಹೇಳೋದಿಷ್ಟೇ, ನಿಮ್ಗೆ ಇರುವಂಥ ಫೆಸಿಲಿಟೀಸನ್ನು ನೆನೆಸಿ ನೋಡಿ, ನಿಮ್ಮಲ್ಲಿರುವಂಥ ಪಾಸಿಟಿವನ್ನು ನೆನೆಸಿ ನೋಡಿ. ಅದು ಬಿಟ್ಟು ಯಾರಿಗೋ ಏನೋ ಆಯಿತು ಅಂತ ನಿಮಗೆ ಆಗುತ್ತೆ ಅಂತನೋ, ನಾರ್ಮಲ್ ಡೆಲಿವರಿ ಆಗಿಲ್ಲ ಸಿ ಸೆಕ್ಷನ್ ಆಗುತ್ತೆ ಅಂತನೋ, ಇಲ್ಲ ಸಿ ಸೆಕ್ಷನ್ ಆಗಲ್ಲ ನಾರ್ಮಲ್ ಆಗುತ್ತೆ ಹೇಗಪ್ಪ ಫೇಸ್ ಮಾಡೋದು ಅಂತನೋ, ಈ ರೀತಿ ಒಂದರಿಂದ ಒಂದು ಬದಲು ನೀವು ಯೋಚನೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಭಯ ಆಗುತ್ತೆ, ಬೇಜಾರಾಗುತ್ತೆ, ಡಿಪ್ರೆಷನ್ ಆಗುತ್ತೆ. ಸಿ ಸೆಕ್ಷನು ನಾರ್ಮಲು, ಒಂದಕ್ಕಿಂತ ಒಂದೇನು ಮಿಗ್ಲೇನಿಲ್ಲ, ಎರಡೂ ನೋವೇನೆ ನಮ್ಮ ಮಗುಗೋಸ್ಕರ ಅಷ್ಟೇ. ನಾವು 9 ತಿಂಗಳು ನಮ್ಮ ಕಣ್ಣು ಕಾಣಿಸ್ತಾ ಇರೋ ಮಗುಗೋಸ್ಕರ ಎಷ್ಟೆಲ್ಲ ಹಂಬಲಿಸ್ತೀವಿ. ಆ ಮಗುಗೋಸ್ಕರ ಒಂದು ದಿನನೋ ಅರ್ಧ ದಿನನೋ 2 ಅವರೋ 1/4 ಅವರೋ ನೋವು ತಿಂದರೆ ಆಯಿತು ಅಷ್ಟೇ. ನಿಮ್ಮ ಪ್ರಾಣಕ್ಕೆ ಅಪಾಯ ಆಗುವಂಥ ತೊಂದರೆಗಳು ಏನೂ ಆಗಲ್ಲ. ಈಗೆಲ್ಲ ಡಾಕ್ಟರ್ಸು ಸೈನ್ಸ್ ಎಲ್ಲನೂ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಬೇಗ ನಿಮ್ಮನ್ನು ಯಾವುದೇ ತೊಂದರೆ ಆದ್ರೂ ರಿಕವರ್ ಮಾಡ್ತಾರೆ. ನೀವು ನಿಮ್ಮ ಬೇಬಿ ಚೆನ್ನಾಗಿರಬೇಕು ಅಂದರೆ ಫಸ್ಟು ಹೆಲ್ದಿಯಾಗಿರಬೇಕು, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು. ಹೆದರಿಕೆ ಅನ್ನೋದನ್ನು ಬಿಟ್ಟು ನನ್ನಿಂದ ಸಾಧ್ಯ, ನಾನೊಂದು ಹೆಣ್ಣು, ನನ್ನಿಂದ ದೊಡ್ಡ ಶಕ್ತಿ ಇದೆ, ದೇವರು ಆ ಶಕ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಸೊ ಹೆಣ್ಣಿಗೆ ಹೆರಿಗೆ ಅನ್ನೋದು ಕೊಟ್ಟಿರೋದು, ಸೊ ಅದು ನಮ್ಮಿಂದ ಸಾಧ್ಯ ಅನ್ನೋದಕ್ಕೋಸ್ಕರನೇ ಕೊಟ್ಟಿರೋದು. ಸೊ ಅದು ಮನಸ್ಸಲ್ಲಿರಲಿ. ಖಂಡಿತವಾಗ್ಲೂ ಒಂದು ಕ್ಯೂಟ್ ಆದಂತಹ ಒಂದು ಹೆಲ್ದಿ ಆದಂತಹ ಬೇಬಿ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಹೆಲ್ತನ್ನು ಹಾಳು ಮಾಡ್ಕೋಬೇಡಿ, ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ಕೋಬೇಡಿ. ಓಕೆ, ಮೆಂಟಲ್ ಹೆಲ್ತ್ ತುಂಬಾ ಮುಖ್ಯ ಡೆಲಿವರಿಗೆ. ಟೇಕ್ ಕೇರ್, ಬಾಯ್.